ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. 191ನೇ ವಿಷಯಾಂಕದಲ್ಲಿ ಪ್ರಮಾಣಗಳ ಕಥನ ಆರಂಭ ಆಗಿ ಪ್ರಮಾಣಗಳು ಮತ್ತು ಪ್ರಮಾಜ್ಞಾನ ಅವೆಲ್ಲ ಅಧ್ಯಯನ ಮಾಡ್ತಾ ಈಗ 198ನೇ ವಿಷಯಾಂಕಕ್ಕೆ ಬಂದಿರಿ. ಇಲ್ಲಿ ಪ್ರಮಾಜ್ಞಾನ ಪ್ರಮಾಣಗಳು ಅಧ್ಯಯನ ಮುಗಿದೋಗ್ಯದ. ಈಗೇನು ಚಾಲು ಮಾಡ್ಯಾರ? ಈಗ 198ನೇ ವಿಷಯಾಂಕಕ್ಕೆ ಸ್ಮೃತಿ ಜ್ಞಾನ. ಅಲ್ಲಿ 4 ಅವಿದ್ಯಾಜನ್ಯವಾದಂಥ 4 ಜ್ಞಾನಗಳನ್ನು ಕುರಿತು ಹೇಳಿದ್ರು. ಸ್ಮೃತಿ ಜ್ಞಾನ, ಭ್ರಾಂತಿ ಜ್ಞಾನ, ಭ್ರಮಜ್ಞಾನ ಮತ್ತೆ ಸಂಶಯ ಜ್ಞಾನ. ಹೌದಲ್ರಿ? ಸಂಶಯ ಹಿಂಗದವ. 51 ಸೆಕೆಂಡ್. ಹಿಂದಿನ ಒಂದು ವಿಷಯಾಂಕದೊಳಗ ಸಂಶಯ ಜ್ಞಾನ, ದ್ವಿಕೋಟಿ ಜ್ಞಾನಂ ಸಂಶಯ ಜ್ಞಾನಂ ಅಂತೇಳಿ 2 ಜ್ಞಾನಗಳಾಗುವಾಗ ಹಗ್ಗನೋ ಹಾವೋ ಅಂತೇಳಿ ಹಿಂಗೆಲ್ಲ ಹೇಳ್ಕೊಂಡು ಚರ್ಚೆ ಮಾಡ್ಕೋತ ಬಂದರು. ಬಂದ್ಮೇಲೆ ಮುಂದೆ ಭ್ರಮ ಮಾಡಿ ಆ ಭ್ರಮ ಅನ್ನೋದು ಬಾಧಿತ, ಭ್ರಮ ಅನ್ನೋದು ಅಬಾಧಿತ ಅಂತ ಮಾಡಿ ಏನೆಲ್ಲ ಚರ್ಚೆಗಳಾಯ್ತು. ಈಗ ಏನ್ ಮಾಡ್ಲಕತ್ತಾರ? ಈ ವಿಷಯಾಂಕ 198ನೇ ವಿಷಯಾಂಕದಲ್ಲಿ ಸ್ಮೃತಿ ಜ್ಞಾನ ಮತ್ತು ಷಟ್ ಪ್ರಮಾಣಗಳ ವಿಚಾರಪೂರ್ವಕ ಕರಣದ ಲಕ್ಷಣ ಅಂತ. ಈಗ ಇದರದು ಅಂತಃಕರಣ ಏನು ಆದಲ್ಲ, ಆ ಅಂತಃಕರಣದೊಳಗ ನಿಮಗ ಇದು ಭ್ರಮಜ್ಞಾನನೋ, ಇದು ಸಂಶಯ ಜ್ಞಾನನೋ, ಇದು ಪ್ರಮಾಜ್ಞಾನನೋ, ಇದು ನಿಶ್ಚಯ ಜ್ಞಾನನೋ, ಏನೆಲ್ಲ ನಾನಾ ರೀತಿ ಶಬ್ದಗಳನ್ನು ತಿಳ್ಕೊಂಡಿರಿ. ಒಂದು ಯಾವುದಾರೆ ಥಾಟ್ ಅಂದ್ರೆ ಆಲೋಚನೆ ಬತ್ತು ಅಂತಂದ್ರ ಇದು ಪ್ರಮಾನೋ, ಇದು ಭ್ರಾಂತಿನೋ, ಭ್ರಮನೋ, ಶ್ರುತಿನೋ, ಸ್ಮೃತಿನೋ, ಏನೇನದ ಸಂಶಯನೋ, ನಿಶ್ಚಯನೋ ಅಂತೇಳಿ ಹಿಂಗೆಲ್ಲ ತಿಳ್ಕೊಳ್ಳೋದಕ್ಕೆ ಅಷ್ಟೆಲ್ಲ ಬೇಕಾದಿರ್ಲಿ. ಅವೆಲ್ಲ ಏನದವ? ಜಗನ್ಮಿಥ್ಯ, ಮಿಥ್ಯವಾದ ಜಗತ್ತಿನೊಳಗಿನ ಮಾಯಾಗಿ ಸಂಬಂಧಪಟ್ಟಂತವದವು. ಇಲ್ಲಿ ಏನಾಗಬೇಕಾಗ್ಯದ? ನಮಗ ಯಾವ ಮಾರ್ಗ ಹಿಡ್ಕೊಂಡು ಹೋಗ್ಲಕತ್ತೀವಿ ನಾವು? ಭಕ್ತಿ ಮಾರ್ಗ ಹಿಡ್ಕೊಂಡು ನಿಷ್ಕಾಮ ಕರ್ಮ ಮಾಡಿ ಸಕಲ ಜೀವಾತ್ಮರಿಗೆ ಲೇಸುಂಟಾಗಲಿ, ಪರಮಾತ್ಮ ಎಲ್ಲರಿಗೂ ಸೇವೆ ಮಾಡುವುದಕ್ಕೆ ಮನಸ್ಸು ಕೊಡು, ಶಕ್ತಿ ಕೊಡು ಅಂತ ಹಿಂಗೇನಾರು ಮಾಡ್ಲಕತ್ತೀರೇನು? ಇಲ್ಲ. ಏನಾರ ಕರ್ಮಗಳು ಮಾಡ್ಲಕತ್ತೀರ? ಪೂಜಾ ಪಾಠ, ಯಜ್ಞ, ಹೋಮ, ಹವನ, ಅವು ಇಲ್ಲ. ಏನ್ ಧ್ಯಾನ ತಪಸ್ಸಿ ಕೂತೀರಾ? ಅವು ಇಲ್ಲ. ಮತ್ತ ಜ್ಞಾನ ಅಂತಂದ್ರೆ ಒಳಗಿಂತ ಪರಿ ಜ್ಞಾನದ್ದು ಗುಂಜು. ಈ ಗುಂಜಿನೊಳಗ ನಮಗ್ ಬೇಕಾಗಿರೋದು ಯಾವ ಜ್ಞಾನ? ವಿಚಾರ ಮಾಡುವ ವೃತ್ತಿ ತಯಾರಾಗಬೇಕಾಗ್ಯದ ನಮ್ಮೊಳಗ. ವಿಚಾರ ಪೂರ್ವಕ ಕರ್ಣ, ಅದರ ಲಕ್ಷಣ ಬೇಕ.
ಅದಕ್ಕಿಂತ ಮೊದಲೇನ್ ಮಾಡಿದ್ರು, ಷಟ್ ಪ್ರಮಾಣಗಳ ವಿಚಾರ ಪೂರ್ವಕಕರಣ. ಇದು ವಿಚಾರ ಸಾಗರ ಹೌದಲ್ರಿ? ಇದು ವಿಚಾರ ಚಂದ್ರೋದಯ, ವಿಚಾರ ಸಾಗರ ಅಂದ್ರೆ ಯಾವ ಮಾರ್ಗ ನಿಮ್ದು? ಭಕ್ತಿ, ಕರ್ಮ, ಜ್ಞಾನ ಏನರ ಅದೇನ ಇಲ್ಲ. ಇದು ವಿಚಾರ ಮಾರ್ಗ. ವಿಚಾರ ಮಾರ್ಗ. ಜ್ಞಾನ ಮಾರ್ಗ ಅಂತಂದ್ರ ನಿಜಗುಣರು ಷಟ್ ಶಾಸ್ತ್ರ ಹಿಡ್ಕೊಂಡು ಕೂತ್ಬಿಡ. ಅದೇ ಹೇಳಿದ್ದು, ಅದೇ ಕೇಳಿದ್ದು ಆಯ್ತು. ಹೇಳಿದವರು ಹೇಳಿ ಧನ್ಯ ಆಗ್ಯಾರ, ಕೇಳಿದವರು ಕೇಳಿ ಧನ್ಯ ಆಗ್ಯಾರ. ಎಲ್ಲಿರ್ಬೇಕು ಅಲ್ಲೇ ಅದರ ಒಳಗೆ ವಿಚಾರ ಎಲ್ಲಿ ಮಾಡ್ಲಕತ್ತಾರ? ವಿಚಾರ ಮಾಡೋದೇನ್ರಿ ಎಲ್ಲಾರ? ಒಂದನೇ ಪದ್ಯ ಆಗುನ, ಎರಡನೇ ಪದ್ಯ ಆಗುನ, ಮೂರನೇ ಪದ್ಯ ಆಯ್ತು. ಪೂರ ಆ ದಂಡೆಲಿಂತ ಈ ದಂಡಿಗೆ ಹೋಗಿ 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 ನಾನು ಬ್ರಹ್ಮ ಅನ್ನೋ ವಿಚಾರದಲ್ಲಿ ಮುಳುಗಿಸಂಥದ್ದು ಏನದಲ್ಲ, ಅದು ವಿಚಾರ ಪೂರ್ವಕ ಕರಣ. ಅಂಥದೊಂದು ನಿಮ್ಮೊಳಗ ವೃತ್ತಿ ತಯಾರಾಗಬೇಕಾಗ್ಯದ. ಆ ಕರಣದ ಲಕ್ಷಣವನ್ನ ಅಧ್ಯಯನ ಮಾಡಬೇಕಾಗ್ಯದ. ಈಗ ನಾವು ಅತ್ಯಂತ ಮುಖ್ಯವಾದ ಚಾಪ್ಟರ್ ಇದು. ಅದಕ್ಕಿಂತ ಮೊದಲು ಏನ್ ಮಾಡ್ಯಾರ, ಸ್ಮೃತಿ ಜ್ಞಾನ ಅಂತ ಏನದಲ್ಲ, ಆ ಸ್ಮೃತಿ ಜ್ಞಾನಕ್ಕ ಈ ಭ್ರಮಜ್ಞಾನ, ಭ್ರಾಂತಿ ಜ್ಞಾನದೊಳಗೆ ಸೇರಿಸಬೇಡ್ರಿ. ಸ್ಮೃತಿ ಜ್ಞಾನಕ್ಕ ಅದರದೇ ಆದ ಮಹತ್ವ ಅದ. ಭ್ರಮ, ಭ್ರಾಂತಿ, ಸಂಶಯ ಇವುದರ ಸಂಗಟ ಸ್ಮೃತಿ ಜ್ಞಾನ ಸೇರಿಸಬೇಡ್ರಿ. ಯಾಕಂದ್ರೆ ನಿಮ್ಮ ಜೀವನ ಇವತ್ತ ನಿರ್ಮಾಣ ಆಗಿದ್ದು ಭ್ರಮಜ್ಞಾನದ ಮೇಲಾಗಿಲ್ಲ, ಭ್ರಾಂತಿ ಜ್ಞಾನದ ಮೇಲಾಗಿಲ್ಲ, ಸಂಶಯ ಜ್ಞಾನದ ಮೇಲಾಗಿಲ್ಲ. ನಿಮ್ಮ ಜೀವನಕ್ಕೆ ಬುನಾದಿ ಇರದೆ ನಿಮ್ಮ ಸ್ಮೃತಿ ಜ್ಞಾನ. ಹಿಂದಿಂದೆಲ್ಲ ನೆನಪಿಟ್ಟುಕೊಂಡು ಹಿಂದ ಆದ ಅನುಕೂಲತೆಗಳನ್ನೇ ನೀವು ಮುಂದೆ ಬೆಳೆಸ್ಕೊತ ಹೋಗ್ತಾ ಇದ್ದೀರಿ. ಹಿಂದಾದ ಅನಾನುಕೂಲತೆಗಳು, ಪ್ರತಿಕೂಲತೆಗಳನ್ನ ನೀವೇನ್ ಮಾಡ್ಲಕತ್ತೀರಿ? ಅವುಗಳಿಂದ ದೂರ ಇರೋದು ಅಥವಾ ಅವುಗಳಿಂದ ನಾಶ ಮಾಡೋದು, ಏನೋ ಒಂದು ಅದರ ವಿರೋಧವನ್ನು ಕಟ್ಟಿಕೊಂಡು ಜೀವನ ಮಾಡ್ಲಕತ್ತೀರಿ. ಹೌದಾ ಇಲ್ಲ? ನಿಮ್ಗೆ ಸ್ಮೃತಿನೇ ಇಲ್ಲ, ಹಿಂದಿಂದ ಏನಾದ ಘಟನೆಗಳ ಬಗ್ಗೆ ಸ್ಮೃತಿನೇ ಇಲ್ಲ ಅಂತಂದ್ರೆ ಇವತ್ತು ನಿಮ್ಮ ಜೀವನ ಹಿಂಗಿರ್ತಿದ್ದಿಲ್ಲ. ಅದಕ್ಕೆ ಸ್ಮೃತಿ ಜ್ಞಾನಕ್ಕ ವಿಶೇಷವಾದ ಸ್ಥಾನಮಾನ ಕೊಡ್ರಿ ಅಂತ ಪಂಡಿತರು ಅದಕ್ಕೆ ಒಂದು ವಿಷಯಾಂಕ ಮಾಡ್ಯಾರ. ಕೊಡ್ಬೇಕಾಗಿದ್ದ ಹೌದಾ ಅಲ್ಲ? ಅದು ಯೋಗ್ಯ ಅದ ಇಲ್ಲ? ಸ್ಮೃತಿ ಜ್ಞಾನ, ಸ್ಮೃತಿ ಬಹಳ ಮುಖ್ಯ. ಈಗ ಬೆಂಗಳೂರಾಗ ಕಬ್ಬನ್ ಪಾರ್ಕ್ ಅಂತದ್ದು. ಕಬ್ಬನ್ ಪಾರ್ಕ್ನಾಗ ವಿಶ್ವೇಶ್ವರಯ್ಯನವ್ರು ಏನ್ ಮಾಡ್ಯಾರ, ಒಂದು ಮ್ಯೂಸಿಯಂ ಮಾಡ್ಯಾರ. ಆ ಮ್ಯೂಸಿಯಂ ಒಳಗ ಬಾಯಿ ತೆರ್ಕೊಂಡು ಸೀದಾ ಬಡ ಬಡ ಒಳಗೆ ಹೋಗ್ತೀವಿ. ಮುಂದೆ ಫಸ್ಟಿಗೆ ಅಲ್ಲಿ ಇಟ್ಟ ವಸ್ತುಗಳನ್ನೇ ನೋಡಂಗಿಲ್ಲ ನಾವು. ಒಳಗೆ ರೈಲ್ವೆ ಅದ, ಏರೋಪ್ಲೇನ್ ಅದ, ಹೆಲಿಕಾಪ್ಟರ್ ಅದ, ಮತ್ತಿನ್ನೇನೆಲ್ಲ ಯಂತ್ರಗಳು ಅವು ಇವು ಎಲ್ಲ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟು ಏನೇನದವು ಎಲ್ಲ ಅದಾವ. ಏನೆಲ್ಲ ಇದ್ರು ಸಹಿತ ಎಂಟ್ರೆನ್ಸ್ನಾಗ ಏನಿಟ್ಟನ, ಬಂಡಿಗಾಲಿ ಇಟ್ಟನ. ಅಲ್ಲಿ ಬಂಡಿಗಾಲಿ ಚಕ್ರನೇ ಫಸ್ಟ್ ಇಂಜಿನಿಯರಿಂಗ್. ಈಗಿನ ಇಂಜಿನಿಯರಿಂಗ್ದಾಗ ಬೇಕಾದ ಹೆಸರಿರ್ಬೋದು. 8 ಗಾಲಿದ ಲಾರಿ, 16 ಗಾಲಿದ ಲಾರಿಗಳು ಬಂದವ. ಬೆಕ್ಕದ ಸಾಮಾನು ಹೊರಂತ ವಸ್ತುಗಳು ತಯಾರಾಗ್ಯಾವ, ಹೊತ್ಕೊಂಡು ಹಾರಂತವಾಗ್ಯಾವ, ನೀರಾಗ ಮುಳುಗಂತವಾಗ್ಯಾವ, ಎಲ್ಲ ಆಗ್ಯಾವ. ಅವೆಲ್ಲದಕ್ಕಿಂತ ಮೊದಲು ತಯಾರಾಗಿದ್ದ ಫಸ್ಟ್ ಇಂಜಿನಿಯರಿಂಗ್ ವಸ್ತು ಯಾವುದು? ಚಕ್ರ. ಆ ಚಕ್ರ ಎತ್ತಿನ ಬಂಡಿಗೆ ಹಾಕಿ ಬಂಡಿ ಎತ್ತಲಿಂತ ಜಗ್ಗಿಸಿದಾರಲ್ಲ, ಅದೇ ಫಸ್ಟ್ ಇಂಜಿನಿಯರಿಂಗ್ ಮಷಿನ್. ಅದು ಎತ್ತಿನ ಬಂಡಿ. ಅದಕ್ಕೆ ನಮ್ಮ ಕಾಲೇಜ್ನಾಗ ಯಾವಾಗೇ ಏನೇ ಒಂದು ವಸ್ತು, ಯಾವುದೇ ಎಕ್ಸಿಬಿಷನ್, ಯಾವುದೇ ಮ್ಯೂಸಿಯಂ ತಯಾರ ಏನಾರೇ ನಮ್ಮಲ್ಲಿ ಕೆಲಸ ಮಾಡ್ತಿರ್ತಾರೆ ಎಕ್ಸಿಬಿಷನ್ ಟೈಮ್ನಾಗ, ಆ ಟೈಮ್ನಾಗ ಒಂದು ಎತ್ತಿನ ಬಂಡಿ ತರಿಸ್ಬಿಡ್ತೀವಿ. ಅದು ಮೊದಲು ಇಡ್ತೀವಿ, ಇದೇ ಫಸ್ಟ್ ಇಂಜಿನಿಯರಿಂಗ್, ಇಲ್ಲಿಂದ ಶುರು ಮಾಡ್ರಿ. ಇಲ್ಲ ಅಂತಂದ್ರೆ ಬಂಡಿ ಸಿಗ್ಲಿಲ್ಲ ಅಂದ್ರೆ ಇವು ಥರ್ಮೋಕೋಲ್ನಿಂತ ಒಂದು ಬಂಡಿ ಮಾಡಿಸಿ ನಿಂದಿರಿಸ್ತೀವಿ. ಅದಕ್ಕೆ ಈ ಎತ್ತಿನ ಬಂಡಿ ಚಕ್ರ ನಾವು ಮರ್ತು ಬಿಟ್ಟೇವಂತಂದ್ರೆ ಮುಂದಿನ ಹೆಂಗ್ ನೆನಪು ಮಾಡ್ಕೋತೀರಿ? ಅದು ನಮ್ಮ ಸ್ಮೃತಿ ಒಳಗೆ, ಬಂಡಿ ಗಾಲಿ ಸ್ಮೃತಿ ಒಳಗೆ ಇದ್ರೆ ಮುಂದಿನ ಗಾಲಿಗಳೆಲ್ಲ ತಿರುಗ್ತಾವ. ಮುಂದಿನ ಗಾಲಿ ತಿರುಗಬೇಕಾದ್ರೆ ಹಿಂದಿನವ್ರು ಮಾಡಿದ ವಿಜ್ಞಾನ,
ಹಿಂದಿನವರು ಮಾಡಿದ ಸಾಹಿತ್ಯ, ಹಿಂದಿನವರು ಮಾಡಿದ ಸಾಧನೆ, ಮತ್ತೆ ಇದೆಲ್ಲ ವಿಚಾರ ಸಾಗರ, ಇವೆಲ್ಲ ಸ್ಮೃತಿ ಜ್ಞಾನನೇ ಅಲ್ರಿ. ಇವೆಲ್ಲ ಹಿಂದಿನವ್ರು ಮಾಡಿಟ್ಟದ್ದು ಸತ್ತವರ ಪತ್ರಗಳು. ಅದನ್ನ ಆಧಾರ ಇಟ್ಕೊಂಡೇ ನಾವು ಮತ್ತೆ ಮುಂದೆ ಜೀವಂತ ಇದ್ದವರ ವಿಚಾರಗಳು ಮಾಡ್ಲಕತ್ತೀವಿ. ನಮ್ಮ ಹಿರಿಯರು ಪೂರ್ವಜರು ಏನಾಗ್ತದ, ಸ್ಮೃತಿ ಜ್ಞಾನ ಇರ್ಲಿಲ್ಲ ಅಂತಂದ್ರೆ ಏನಾಗ್ತದಪ್ಪ ಅಂತಂದ್ರೆ, ತಂದೆ ತಾಯಿ, ಮನೆಯೊಳಗ ಮಗ, ಸೊಸೆ, ಮಗಳು, ಅಳಿಯ, ಮೊಮ್ಮಕ್ಕಳು, ಮತ್ತಿನ್ನೇನೇನು ಇರ್ತಾವಲ್ಲ ಎಲ್ಲ ಓಸು ಕೂಡಿದ ಕುಟುಂಬ ಇರ್ತದಲ್ಲ, ಆ ಕುಟುಂಬದೊಳಗಿರೋ ಮಕ್ಕಳದು ಕ್ವಾಲಿಟಿ ಬೇರೆ ಇರ್ತದ. ಅವಕ್ಕ ಕಣ್ಣೆದ್ರ ಕಾಣ್ತಿರ್ತದ. ತಮ್ಮ ಅಪ್ಪ ಅಜ್ಜನ ಸಂಗಟ ಹೆಂಗ್ ನಡ್ಕೋತಿರ್ತಾನ, ತಮ್ಮ ತಾಯಿ ಅವ್ರ ಅಜ್ಜಿ ಸಂಗಟ ಹೆಂಗ್ ನಡ್ಕೋತಿರ್ತಾಳ, ಮತ್ತ ಅವ್ರು ಹೆಂಗ್ ಒಬ್ರಿಗೊಬ್ಬರು ಸಂಬಂಧಗಳು ಬೆಸೆದು ಮಾತಾಡ್ಕೊಂಡು ಯಾವ ರೀತಿ ಜೀವನ ನಡೆಸ್ತಿರ್ತಾರ. ಕಣ್ಣೆದ್ರೆ ಅವ್ರಿಗೆ ಏನ್ ಧಾರಾವಾಹಿ ನೋಡೋದ್ ಬೇಕೇ ಆಗಿಲ್ಲ, ಕಣ್ಣೆದ್ರೆ ಜೀವನ ಕಾಣಿಸ್ತಿರ್ತದ ಕೂಡು ಕುಟುಂಬದಲ್ಲಿ. ಅಂಥದೊಂದು ಮನಿ ಚಂದ ನಡೆದೊತ್ನಾಗ ಯಾವುದೋ ಒಂದು ಹುಳ ಮನ್ಯಾಗ ಬಂದು ಹೊಕ್ಕೋತು ಅಂತಂದ್ರ ಅದೇನ್ ಮಾಡ್ತದ, ಈಸ್ ಮಂದಿಗೆಲ್ಲ ಹಚ್ಕೊಂಡು ಏನ್ ಮಾಡೋದು, ನನ್ ಗಂಡಗಿಟ್ ಮಾಡಿ ಹಾಕಿದ್ರೆ ಸಾಕು ಅಂತ ಹೇಳಕ್ಕೆ ಅದೇನ್ ಮಾಡ್ತದ, ಕಟ್ಕೊಂಡ್ ಗಂಡನ ತಲೆ ಕೆಡಿಸಿ ಮನಿ ಬಿಟ್ಟು ಸಪ್ರೇಟ್ ಕರ್ಕೊಂಡು ಹೋಗ್ಬಿಡ್ತು. ಸಪ್ರೇಟ್ ಕರ್ಕೊಂಡು ಆದ್ಮೇಲೆ ಅಲ್ಲಿ ಒಂದೆರಡು ಮಕ್ಕಳು ಹಡಿತಾರಲ್ಲ, ಅವು ನಂಬರ್ 1 ಮೂರ್ಖರು, ಶತಮೂರ್ಖರಾತಾರ ಮಕ್ಕಳು. ಯಾಕಂದ್ರೆ ಹಿಂದಿಂದ ಸ್ಮೃತಿ ಜ್ಞಾನದ್ದು ಯಾವುದೋ ಅವ್ರಿಗೆ ಕನೆಕ್ಷನ್ನೇ ಸಿಗಂಗಿಲ್ಲ. ಆ ತಂದೆ ತಾಯಿ ಬಿಟ್ರೆ ಬೇರೆ ಏನು ಸಮಾಜದವ್ರಿಗೆ ಲಿಂಕೆ ಗೊತ್ತಾಗಲ್ಲ. ತಂದೆ ಸಂಗಟ ಹೆಂಗ್ ನಡ್ಕೋಬೇಕು ಗೊತ್ತಾಗಲ್ಲ, ತಾಯಿ ಸಂಗಟ ಹೆಂಗ್ ನಡ್ಕೋಬೇಕು ಗೊತ್ತಾಗಂಗಿಲ್ಲ, ಅಜ್ಜನ ಸಂಗಟ ಹೆಂಗ್ ನಡ್ಕೋಬೇಕು ಗೊತ್ತಾಗಲ್ಲ, ಅಜ್ಜಿ ಸಂಗಟ. ಯಾಕಂದ್ರೆ ಅವ್ರ ಕಣ್ಣೆದ್ರೆ ಅವ್ ಯಾವ ನಿದರ್ಶನಗಳೇ ಇಲ್ಲಲ್ಲ, ಏನೇನೂ ಇಲ್ಲ. ಬರೀ LKG UKG ಸಾಲಿ ಕಲಿಸಿ ಆಯ್ತು, ದೊಡ್ಡದ ಡಿಗ್ರಿ ಓದಿಸ್ತಾರ. ಇಬ್ರು ಗಂಡ ಹೆಂಡತಿ ನೌಕರಿ ಮಾಡಿ ರೊಕ್ಕಿರ್ತದ, ಓದಿಸ್ತಾರ, ಆಯ್ತಾ. ಓದಿ ಮುಂದೆ ಏನಾಗ್ತಾವ, ಅಪ್ಪ ಅಮ್ಮನ್ ನೋಡ್ಕೊಳಲ್ಲ. ಯಾಕೆ ನೋಡ್ಕೋಬೇಕನ್ನೋದು ಅಲ್ಲಿ ಏನ್ ಮೌಲ್ಯ ಯಾರು ಕಲಿಸ್ಯಾರ ಅವಕ್ಕೆ. ಕಣ್ಣೆದ್ರ ತಮ್ಮ ಅಜ್ಜನ್ನ ತಮ್ಮ ಅಪ್ಪ ಹೆಂಗ್ ನೋಡ್ಕೊತನ್ನೋದು ಕೂಡು ಕುಟುಂಬ ಇದ್ರೆ ಗೊತ್ತಾಗ್ತಿತ್ತು. ಅವನಿಗದು ಗೊತ್ತೇ ಇಲ್ಲ, ಅವನ ಸಿಲೆಬಸ್ನಾಗೆ ಅದು ಇಲ್ಲ. ಯಾಕೆ ನೋಡ್ಕೊತಾನ, ಅವನಿಗೆ ಅದು ಸಾಫ್ಟ್ವೇರೇ ಹಾಕಿಲ್ಲ. ತನ್ನ ತಾಯಿ ಅವ್ರ ಅತ್ತಿ ಸಂಗಟ ಹೆಂಗ್ ನಡ್ಕೋತಾಳ ಅನ್ನೋದು ನೋಡಿದ್ರ ಮುಂದೆ ಆ ಮಗಳಿಗೆ ತಮ್ಮ ಅತ್ತಿ ಮಾವನ ಸಂಗಟ ಹೆಂಗ್ ನಡ್ಕೋಬೇಕನ್ನೋದು ಕಲಿತಾರ. ಅದೇ ಗೊತ್ತಿಲ್ಲಲ್ಲ. ಈಗ ಗೊತ್ತಿಲ್ಲದ ಎಲ್ಲಿ ತರ್ಬೇಕು. 25-30 ವರ್ಷನೂ ಇರ್ತಾವ, ವಯಸ್ಸಿಗೆ ತಕ್ಕಂತೆ ಅಹಂಕಾರ, ಸೊಕ್ಕು, ದಿಮಾಕು ಎಲ್ಲ ಬೆಳೆದಿರ್ತವ. ಅಂದ್ರೆ ಏನದ, ಸ್ಮೃತಿ ಜ್ಞಾನ ಅನ್ನೋದು ಸಾಫ್ಟ್ವೇರ್ ಅದು ಇತ್ತಂತಂದ್ರೆ ಮುಂದೆ ಏನು ಡೆವಲಪ್ ಮಾಡ್ಬೇಕನ್ನೋದು ಗೊತ್ತಾಗ್ತದೆ. ಎದಕ್ಕೆ ಕಲಿಸ್ತಾರೆ ಇವೆಲ್ಲ? ಆದಿಮಾನವನ ಕಾಲದಲ್ಲಿ ತಾಮ್ರ, ಕಂಚು, ಕಲ್ಲು, ಶಿಲಾಯುಗ, ಮೊದಲು ಕಲ್ಲಿನೊಳಗೆ ಕುದಿಸ್ಕೊಂಡು ತಿಂದಾರ ಕಲ್ಲಿನ ಪಾತ್ರೆಗಳು. ಮುಂದೆ ಬರ್ತಾ ಬರ್ತಾ ಮಣ್ಣಿನ ಪಾತ್ರೆಗಳು, ತಾಮ್ರ, ಕಂಚು, ಈಗ ಸ್ಟೇನ್ಲೆಸ್ ಸ್ಟೀಲ್ ಅಂತ ಈಗ ಬಂದವು. ಈಗಿಂದ ಸ್ಟೇನ್ಲೆಸ್ ಸ್ಟೀಲ್ ಬಂದು ಈ ಒಂದು ಜ್ಞಾನಕ್ಕೆ ಒಂದು ಮುಟ್ಟಬೇಕಾದ್ರ ಹಿಂದೆ ಅವರೆಲ್ಲ ಎಷ್ಟು ಕಷ್ಟಪಟ್ಟಾರ ನಮ್ಮ ಪೂರ್ವಜರು. ಆ ಸ್ಮೃತಿ ಜ್ಞಾನ ಬೇಕಾ ಬೇಡ? ಈಗ ಇಡೀ ಜಗತ್ತಿನಾಗ ನೀವು ಬೇಕಾದಂತ ಆಧುನಿಕ ಪಟ್ಟಣಗಳನ್ನ ನೀವು ನೋಡಿದ್ರು ಸಹಿತ ಹಂಪಿ ನೋಡೋದು ಬಿಟ್ಟರೇನು? ಹಂಪಿ ಸ್ಮೃತಿ ಜ್ಞಾನ ಹೌದಲ್ರಿ, ಅದು ಹಿಸ್ಟಾರಿಕಲ್ ಅಂತಾರ ಇಲ್ಲ, ಅದಕ್ಕೆ ಐತಿಹಾಸಿಕ. ಅದು ಐತಿಹಾಸಿಕವಾದಂತ ವಸ್ತುವನ್ನ ನೋಡೋದ್ರಿಂದ ಅದರಿಂದ ಮುಂದೆ ಏನ್ ಮಾಡ್ಬೇಕನ್ನೋದು ಗೊತ್ತಾಗ್ತದೆ. ಹಿಸ್ಟರಿ ಬೀಟಿಗೆ ನಾವು ಬರೇ ಫ್ಯೂಚರ್ ಮಾಡ್ಕೋತೀವಿ ಅಂದ್ರೆ, ಡೆವಲಪ್ ಮಾಡ್ತೀವಿ ಅಂದ್ರೆ ಹೆಂಗ್ ಬರ್ತದೆ? ಹಿಸ್ಟ್ರಿ ಕಟ್ ಮಾಡಿಬಿಡೋದು, ಬೇರೆ ಕಟ್ ಮಾಡೋದು, ಮ್ಯಾಲ ಬೆಳೆಸ್ಬೇಕಂದ್ರೆ ಬೆಳೆಯಂಗಿಲ್ಲ. ಅದೇನಾಗ್ತದ, ಮತ್ತ ಹಿಸ್ಟ್ರಿ ಒಳಗೆ ಹೋಗಿ ಬೀಳ್ತದ. ಅದು ಹಿಂದ್ಲಿಂದ ಚಾಲು ಆಗ್ತದ. ಮತ್ತ ABCD ಲಿಂತ ಒಂದು ಮೌಲ್ಯಗಳು ಅವು ಇವು ಏನೇನ್ ಬೇಕೆಲ್ಲ ಮತ್ತ ಹಿಂದಿನ ಕಟ್ ಮಾಡಿ ಹೋಗೋದ್ಮೇಲೆ ಮತ್ತೆ ಬೇರೆ ಆಗೋ ತನಕ ಮುಂದಿನ ಕೆಲಸ ಆಗಂಗಿಲ್ಲ, ಮುಂದೆ ಬೆಳೆಯಂಗಿಲ್ಲ. ಮತ್ತೆ ಬೇರೆ ತೆಗಿಬೇಕು. ಹಿಂಗೆಲ್ಲ ಅದ. ಅದಕ್ಕೆ ಇಲ್ಲೇನದ, ಸ್ಮೃತಿ ಜ್ಞಾನ ಅನ್ನೋದು ಬಹಳ ಮುಖ್ಯ ಅದ. ಭ್ರಮಜ್ಞಾನ, ಭ್ರಾಂತಿ ಜ್ಞಾನ, ಅದರೊಳಗೆ ಇದು ಸ್ಮೃತಿ ಜ್ಞಾನ ಸೇರಿಸ್ಬೇಕಪ್ಪ ಅಂತೇಳಿ ಆ ಸ್ಮೃತಿ ಜ್ಞಾನದ ಬಗ್ಗೆ ಕಾಳಜಿ ವಹಿಸ್ಲಕತ್ತಾರ ಪಂಡಿತರು.
ಸ್ಮೃತಿ ಜ್ಞಾನದ ಬಗ್ಗೆಯೂ ವಿಚಾರ ಮಾಡಲಾಗುತ್ತಿದೆ. ಇಲ್ಲಿ ಷಟ್ ಪ್ರಮಾಣಗಳ ಬಗ್ಗೆಯೂ ವಿಚಾರ ಮಾಡಲಾಗುತ್ತಿದೆ ಮತ್ತು ಕರಣಗಳ ಬಗ್ಗೆಯೂ ವಿಚಾರ ಮಾಡಲಾಗುತ್ತಿದೆ. ಮೂರೂ ರೀತಿ ವಿಚಾರಗಳು ಈ ಒಂದು ವಿಷಯಾಂಕದಾಗ ಅದಾವ. ಬಹಳ ಮಹತ್ವದ ವಿಷಯಾಂಕದ ಇದು 198ನೇದು. ಅದು 205ನೇ ವಿಷಯಾಂಕದ ತನಕ ಎಲ್ಲ ಇದು ಅನುಭವಕ್ಕೆ ಸಂಬಂಧಪಟ್ಟದ್ದು. ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ವ್ಯಕ್ತಿತ್ವ ವಿಕಾಸನ ಮಾಡಬೇಕು. ನಿಮ್ಮ ಮಾತುಗಳು ನಿಮ್ಮ ಅನುಭವದಿಂದ ವಿಕಾಸ ಮಾಡ್ಕೋಬೇಕು. ನಿಮ್ಮ ಕೃತಿಗಳು ನಿಮ್ಮ ಅನುಭವದಿಂದ ವಿಕಾಸ ಮಾಡ್ಕೋಬೇಕು. ನಿಮ್ಮ ಆಲೋಚನೆಗಳು ನಿಮ್ಮ ಅನುಭವದಿಂದ ವಿಕಾಸ ಮಾಡ್ಕೋಬೇಕು. ವ್ಯಕ್ತಿತ್ವ ಅಂದ್ರೆ ಹೊರಗೆ ಹಾಕೋದು, ವ್ಯಕ್ತ ಮಾಡೋದು. ಒಳಗೆ ಅವ್ಯಕ್ತ ಅದನ್ನ ಅವ್ಯಕ್ತನನ್ನು ಹೊರಗೆ ಹಾಕೋದೇ ವ್ಯಕ್ತಿತ್ವ. ಮತ್ತೇನದು? ನಿಮ್ಮೊಳಗೆ ಅದನ್ನೆಲ್ಲ ಕೂಟಸ್ಥ ಬ್ರಹ್ಮ ಅವ್ಯಕ್ತವಾಗ್ಯದ. ನಾವು ಅನುಭವಕ್ಕೆ ಬರಲಾರ್ದಂಗ ಅದನ್ನ ಅವನ್ನ ನೀವು ಅನುಭವಿಸಬೇಕು. ಅವನನ್ನು ಅನುಭವಿಸಿ ನೀವು ಏನ್ ಮಾಡಬೇಕು? ವ್ಯಕ್ತ ಮಾಡಬೇಕು. ಕೂಟಸ್ಥನಾಗಿ ನೀವು ವ್ಯಕ್ತ ಆಗಬೇಕು. ಬ್ರಹ್ಮನಾಗಿ ನೀವು ವ್ಯಕ್ತ ಆಗಬೇಕು. ಎಲ್ಲ ಓಟು ಡೂಪ್ಲಿಕೇಟ್. ಯಾರೋ ಹೇಳಾರತ್ತೇಳಿ ಅವ್ರಂಗೆ ಮಾಡ್ಕೊತ ಹೋಗಿ ನಮ್ಮ ಅಪ್ಪ ಹಂಗ್ ಮಾಡ್ಯಾನ, ನಮ್ಮ ಅಮ್ಮ ಹಿಂಗ್ ಮಾಡ್ಯಾರ, ಸುತ್ತಮುತ್ತಲವ್ರು ಹಿಂಗ್ ಮಾಡ್ಲಕತ್ತಾರ, ಅವ್ರದ್ದು ನೋಡಿ ಒಬ್ಬರು ಮಾಡ್ಲಕತ್ತೀವಿ. ಒಳಗ ಮೀಸಲು ಆದಂತ ಒಂದು ವ್ಯಕ್ತಿತ್ವ ಅದಲ್ಲ, ಮೀಸಲು ವ್ಯಕ್ತಿತ್ವ ಪ್ರಕಟ ಆಗ್ತಾ ಇಲ್ಲ. ಅದು ಹಂಗೆ ಕೂತು ಬಿಟ್ಟದ. ಉಳಿದದ್ದೆಲ್ಲ ಎಂಜಲು ವ್ಯಕ್ತಿತ್ವ. ಇದು ಒಬ್ಬರು ನೋಡಿ ಒಬ್ಬರು ಮಾಡೋದು ಎಂಜಲು ವ್ಯಕ್ತಿತ್ವ. ಇದು ನಿಮ್ಮದೇ ಆದ ಮೀಸಲು ವ್ಯಕ್ತಿತ್ವ. ಮೀಸಲು ಆದಂತ ಒಂದು ಶಬ್ದ ಹೊರಗೆ ಬರ್ಬೇಕಾಗ್ಯದ. ಎಂಜಲು ಶಬ್ದಗಳನ್ನ ಬಳಸ್ಲಕತ್ತೀವಿ. ನಿಮ್ಮದೇ ಆದಂತ ಒಂದು ಸ್ವಂತಿಕೆ ಬೇಕಾಗ್ಯದ. ವ್ಯಕ್ತಪಡಿಸೋದು ಬಹಳ ಮುಖ್ಯ ಅದ. ನೀವೇನು ವ್ಯಕ್ತ ಮಾಡ್ಲಾರ್ದೆ ಗಪ್ ಕುಂದಿರ್ತೀನಿ ಅಂತಂದ್ರೆ ಆಗಂಗಿಲ್ಲ. ವ್ಯಕ್ತಪಡಿಸ್ತಾನೆ ಇರ್ತೀರಿ. ಏನ್ ವ್ಯಕ್ತಪಡಿಸ್ಲಕತ್ತೀರಿ? ಎಂಜಲು ವ್ಯಕ್ತಿತ್ವಗಳನ್ನ ವ್ಯಕ್ತಪಡಿಸ್ಲಕತ್ತೀರಿ. ಬಸವಾದಿ ಶರಣರಾಗ್ಲಿ, ಕೃಷ್ಣ, ರಾಮ ಅವರೆಲ್ಲರೂ ಏನ್ ಮಾಡ್ಯಾರ? ನಮ್ಮ ಎಂಜಲು ತಗೊಂಡು ನಿಮ್ಮ ವ್ಯಕ್ತಿತ್ವ ಮಾಡ್ಕೋಬೇಡ್ರಿ. ನಿಮ್ಮ ವ್ಯಕ್ತಿತ್ವನೇ ನಿಮ್ಮ ಸ್ವಂತ ಚೈತನ್ಯದಿಂದ ನಿಮ್ಮ ವ್ಯಕ್ತಿತ್ವ ಬೆಳೆಸ್ಕೋರಿ ಅಂತ ಹೇಳಿದ್ರ ಇವರೆಲ್ಲ ಏನಾಗ್ಲಕತ್ತಾರ? ಭಗವದ್ಗೀತೆ ಓದಿದವರು, ಕೃಷ್ಣನ ಭಕ್ತರಾಗ್ಲಕತ್ತಾರ, ವಚನಗಳು ಓದಿದವರು, ಬಸವಣ್ಣನ ಭಕ್ತರಾಗ್ಲಕತ್ತಾರ, ಮತ್ತಿನ್ಯಾವುದು ವಾಸಿಷ್ಠ ಓದಿದವರು ರಾಮನ ಭಕ್ತರಾಗ್ತಾರ. ಅವ್ರು ಹೇಳಿದ ಉದ್ದೇಶ ಅದು ಅಲ್ಲ. ಅದಕ್ಕೆ ಇವರೆಲ್ಲ ಹಿಂದಕ್ಕೆ ಸರ್ಕೋತಾರ. ಯಾರು ಸತ್ಯದರ್ಶಿಗಳು ನಿಜವಾಗಿರ್ತಾರ ಅವರೆಲ್ಲರೂ ನಮ್ಮ ಹೆಸರುಗಳು ಹೇಳಿಕೆ ನಮ್ಮ ಭಕ್ತರಾಗ್ತಾರೆ. ಇವರು ಬೇಡ ಸತ್ಯದ ಭಕ್ತರಾಗ್ಲಿ ಅಂತೇಳಿ ಉಪನಿಷತ್ಕಾರರು ಎಲ್ಲರ ತಮ್ಮ ಹೆಸರು ಹೇಳ್ಕೊಂಡಾರೇನು? ವಿಚಾರ ಚಂದ್ರೋದಯ, ವಿಚಾರ ಸಾಗರದವ್ರು ಇಲ್ಲಿ ಎಲ್ಲರ ಫಸ್ಟ್ ಇಂದ ಲಾಸ್ಟಿನ ತನಕ ತಮ್ಮ ವಚನಾಂಕಿತ ಹಾಕೊಂಡು ಪ್ರತಿ ದೋಹಾದೊಳಗ ತಮ್ಮ ಭಕ್ತನನ್ನು ಮಾಡ್ಕೋಬೇಕನ್ನೋದು ಏನಾರ ಉದ್ದೇಶದ ಏನು ಇವ್ರದು? ಏನಿಲ್ಲ. ನಿಮ್ಮೊಳಗಿನ ವ್ಯಕ್ತಿತ್ವ ವ್ಯಕ್ತ ಆಗ್ಬೇಕು. ನಿಮ್ಮದೇ ಮೀಸಲಾದ ವ್ಯಕ್ತಿತ್ವ ಅದು. ಅದರ ಕಡೆ ಕುಂತ ಆಲೋಚನೆ ಮಾಡ್ಬೇಕು, ಅದರ ಬಗ್ಗೆ ಚಿಂತನೆ ಮಾಡಬೇಕು, ಅದು ಹೇಳ್ದಂಗೆ ಕೇಳಬೇಕು, ಅದರ ಕಡೆ ಲಕ್ಷ್ಯ ಕೊಡಬೇಕು. ಟರ್ನ್ ಟುವರ್ಡ್ಸ್ ದಿ ಟ್ರುತ್ ಅಂತ ನಾವು ಸತ್ಯದ ಕಡೆ ಹೊಳ್ರಿ. ಗೌತಮ್ ಬುದ್ಧ ಹೇಳ್ತಾನೆ, ಟರ್ನ್ ಟುವರ್ಡ್ಸ್ ದಿ ಟ್ರುತ್. ಸತ್ಯದ ಕಡೆ ಹೊಳ್ರಿ, ಟರ್ನ್ ಮಾಡ್ರಿ. ಬಿತ್ತದೊಳಗ ಹುಡುಕಾಡ್ಕೊತ ಕುಂದ್ರಬೇಡ. ಅದು ಸ್ಫೂರ್ತಿಗಾಗಿ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಬೇಕು. ಈಗ ಏರೋಪ್ಲೇನ್ ಆಕಾಶದಾಗ ಹಾರ್ತದೆ, ಏನು ಒಮ್ಮಿದೊಮ್ಮಿಗೆ ಹಾರಿಬಿಡ್ತದೆ ಏನದು? ನೆಲದ ಮೇಲೆ ಎಷ್ಟೋ ಕಿಲೋಮೀಟರ್ ಓಡ್ತದ. ಓಡಿ 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 ಮುಂದೋಗಿ ಒಂದ್ಸಾರಿ ಮ್ಯಾಲೆ ಹಾರ್ಲಕ್ಕೆ. ಹಂಗ ಸ್ಟಾರ್ಟಿಂಗ್ ಏರೋಪ್ಲೇನ್ ಹಾರ್ಬೇಕಾದ್ರೆ ಮೊದಲು ಅದು ನೆಲದ ಮೇಲೆ ಓಡ್ಲಕ್ಕೆ ಹೆಂಗೆ ಓಡ್ತದ ಹಂಗೆ ನೀವು ಒಂದು ಸ್ವಲ್ಪ ಶಾಸ್ತ್ರ ಮತ್ತಾವರೇ ಇಂಥವು ಗುರುಗಳು ಹೇಳಿದ ಮಾತು, ಯಾವ್ದಾರ ವಚನ ಏನಾರ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಹಿಡ್ಕೊಂಡು ಹೋಗ್ಬೇಕು. ಹೋಗಿ ಲಾಸ್ಟಿಗೆ ಏನಾಗಬೇಕು? ಮೇಲೆ ಹಾರಬೇಕು. ಅದು ಬಿಟ್ಟು ಫಸ್ಟಿಂದ ಲಾಸ್ಟಿನ ತನ ಏರೋಪ್ಲೇನ್ ಈ ತುದಿಲಿಂತ ಆ ತುದಿ ತನ ನೆಲ ಹಿಡ್ಕೊಂಡೆ ಓಡಿದ್ರೆ ಅದಕ್ಕೆ ಏರೋಪ್ಲೇನ್ ಅಂತಾರೆ ಏನೋ? ಅದಕ್ಕೆ ಎತ್ತಿನ ಬಂಡಿಗೆ ಅದಕ್ಕೆ ಏನು ವ್ಯತ್ಯಾಸ ಆಯ್ತು?
ಈ ತುದಿಲಿಂದ ಆ ತುದಿತನ ನೋಡ್ತಿರ್ತೀನಿ, ಎಲ್ಲರೂ ಸ್ವಲ್ಪ ನೆಲ ಬಿಟ್ಟು ಆರ್ತದೆ, ಏನಿಲ್ಲ, ಅದೇ ಅಕ್ಷರ, ಅದೇ ಶಬ್ದ, ಅದೇ ಪುಸ್ತಕ, ಅದೇ ಎಂಜಲ, ಅದರಾಗೆ ಬಿದ್ದು ಅದ್ದಾಡ. ಅದು ಮಾಡಕ್ ಶಾಸ್ತ್ರಿಗಳು ರಗಡ್ ಮಂದಿ ಅದಾರ, ಕೂತ್ ನಿಜಗುಣ ಶಾಸ್ತ್ರ ಹೇಳಕತ್ತಾರ, ಕೇಳಕತ್ತಾರ, ಅದೇ ನಡೆದದ. ಆಯ್ತು, ಒಂದ್ 2-3 ಮೊದಲು ಏನ್ ಅನುಭವಿಸಿ ಬರ್ದಾರ, ಮುಂದೆ ಯಾರು ಬರ್ದಾರ ಅದ್ರ ಮೇಲೆ? ಒಬ್ಬರಲ್ಲಿ ಬೆಳಗಾವದಾಗ ಒಬ್ಬರು ಸಿದ್ದೇಶ್ವರ ಏನಾದ್ರ ಅವ್ರೊಬ್ಬರು ಪ್ರಯತ್ನ ಮಾಡ್ಯಾರ, ಉಳಿದು ಎಲ್ಲ ಯಾರು ಬರ್ದಾರ? ಬರೀ ಹೇಳದೆ ಕೇಳದೆ ನಡೆದವು. ಅದ್ರ ಡೆವಲಪ್ಡ್ ವರ್ಷನ್ ಬೇಕಾ ಬೇಡ? ಅದಕ್ಕೆ ನಿಜಗುಣ ಶಾಸ್ತ್ರ ಏನದ ಅನುಭವ ಸಾಹಿತ್ಯ ಅಲ್ಲ, ಶಾಸ್ತ್ರ ಅಷ್ಟೇ. ಅನುಭವಕ್ಕೆ ಒಯ್ಯಂಗಿಲ್ಲ. ಸತ್ಯದ ಅನುಭವ ಆಗಬೇಕು ಅಂತಂದ್ರ ಮೊದಲ ನಿಮ್ಮೊಳಗೆ ನೀವು ಹೊಕ್ಕೋಬೇಕು. ನಾವು ಬರೋ ಶಾಸ್ತ್ರ ಹೇಳಿದ್ರೆ ಎಲ್ಲರೇ ನಮಗೆ ಮೋಕ್ಷ ಆಗ್ತದಂತ ಎಂದೆಂದೂ ಅಲ್ಲ. ಶಾಸ್ತ್ರ ಹೇಳಿದ್ರೆ ಮೋಕ್ಷ ಆಗಿಲ್ಲ, ಶಾಸ್ತ್ರ ಕೇಳಿದ್ರೆ ಮೋಕ್ಷ ಆಗಲ್ಲ. ಶಾಸ್ತ್ರದಿಂದ ನಿಮಗೇನೇನು ಉಪಯೋಗ ಇಲ್ಲ. ನಿಮ್ಮೊಳಗೆ ನೀವು ಹೋಗ್ಬೇಕು. ಅದಕ್ಕೆ ಕರ್ಣ ಎಂದರೇನು ಎಂಬುದರ ಲಕ್ಷಣ ಹೇಳುವವರಿದ್ದೇವೆ. ಈಗೇನ್ ಮಾಡ್ಲಕತ್ತೀವಿ? ಕರ್ಣ ಎಂದರೇನು ಅಂತ ಲಕ್ಷಣ ಹೇಳಕತ್ತೀವಿ. ಮತ್ತೆ ಬೇರೆ ಕೆಲವರು ಸ್ಮೃತಿ ಜ್ಞಾನದ ಬಗ್ಗೆ ಪ್ರಮಾರೂಪ ಎಂದು ಒಪ್ಪಿರುತ್ತಾರೆ. ಹಿಂಗೆಲ್ಲ ಇವತ್ತು ಏನೇನು ಹೇಳಕತ್ತೀವಿ ಈ ವಿಷಯಾಂಕದಾಗ ಅನ್ನೋದು ಹೇಳ್ಕೊತ ಹೋಗ್ತಾರ. ಮುಂದೆ ಏನದ? ಮಂಡೆ ಭಿನ್ನ ಭಿನ್ನ. ಮಂಡೆ ಅಂದ್ರೆ ತೆಲಿಗಳು ಭಿನ್ನ ಭಿನ್ನ. ಎಷ್ಟು ತೆಲಿಗಳದವೋ ಅಷ್ಟು ಬುದ್ಧಿಗಳದವ ಒಳಗೆ. ಬುದ್ಧಿಗಳು ಮಾತ್ರ ಏನ್ ಮಾಡಿದ್ರು ಬಿಡಂಗಿಲ್ಲ ಅಂತ. ಬಂಗಾರದ ಡಬ್ಬಿ ಅಲ್ಲ, ಅದು ಕಬ್ಬಿಣದ ಡಬ್ಬಿ. ಅವು ಏನ್ ಲಾಕರ್ ಇರ್ತಾವಲ್ಲ, ಸಿದ್ದೇಶ್ವರ ಹುಬ್ಬಳ್ಳಿ ಲಾಕರ್, ದೊಡ್ಡ ತೆಜರಿ, ಅದ್ರಾಗ ಹಾಕಿ ಕೀಲಿ ಹಾಕಿಟ್ಕೊಂಡಾರತ್ತ ತಮ್ಮ ಬುದ್ಧಿಗಳನ್ನು. ಏನ್ ಮಾಡಿದ್ರು ತಮ್ಮ ಬುದ್ಧಿ ಬಿಡಂಗಿಲ್ಲ ಅಂತ. ಏನೆಲ್ಲ ಬಿಟ್ಟಾರು, ಬುದ್ಧಿ ಮಾತ್ರ ಬಿಡಲ್ಲ. ಅದು ಬುದ್ಧಿ ಹಂಗೆ ಇಟ್ಕೊಂಡು ಬುದ್ಧಿ ಸಂಗಟೆ ಬರ್ತಾರಂತ. ಹುಟ್ಟಿದ ಮನುಷ್ಯ ಕಾಯಿಲೆ ಬರ್ತಾನಂತಾರ. ಹುಟ್ಟಿದ ಮನುಷ್ಯ ಕಾಯಿಲೆ ಬರಂಗಿಲ್ಲ, ಸಂಗಟ ಬುದ್ಧಿ ತಂದಿರ್ತಾನಂತ. ಮತ್ತ ತನ್ನ ಬುದ್ಧಿನೇ ಗಟ್ಟಿಯಾಗಿ ಹಿಡ್ಕೊಂಡು ಬದುಕ್ತಾನಂತ. ಮತ್ತೇನ್ ಮಾಡ್ತಾನ? ಹೋಗ ಆ ಬುದ್ಧಿ ತಗೊಂಡೇ ಹೋಗ್ತಾನಂತ. ಬುದ್ಧಿನೇ ಅವನ ಬುದ್ಧಿ. ಯಾವಾಗ ನೋಡಿದಾಗೂ ಅದು ಬುದ್ಧಿ ಬಿಡ್ಲಕ್ ಸಾಧ್ಯನೇ ಇಲ್ಲ. ತನ್ನ ಮೂಲ ಸ್ವಭಾವ ತ್ಯಾಗ ಮಾಡಿ, ಜೀವಭಾವ ತ್ಯಾಗ ಮಾಡಿ ಬ್ರಹ್ಮಭಾವ ಒಳಗೆ ಬರ್ಬೇಕಾದ್ರೆ ನಾ ಬುದ್ಧಿ ಬಿಡಂಗಿಲ್ಲ, ನಾನು ಬುದ್ಧಿ ಹಿಂಗೆ ಇಟ್ಕೊಂಡೆ ನಾ ಬ್ರಹ್ಮಜ್ಞಾನ ಕಲಿತೀನಿ ಅಂದ್ರೆ ಹೆಂಗಾಗ್ತದೆ? ನಾಟಕ ಎಲ್ಲ ಇದು, ನಾಟಕ ಇದು. ಬ್ರಹ್ಮಜ್ಞಾನ ಕಲಿಬೇಕನ್ನೋದೇ ದೊಡ್ಡ ನಾಟಕ ಇದು. ಬೇಕಂತಂದ್ರೆ ಬುದ್ಧಿ ಬಿಡಬೇಕು. ಏನ್ ಹೇಳ್ತದ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ತನಕ ನಾವು ಏನ್ ಮಾಡಿದ್ದೆವು? ಸ್ಮೃತಿ ಜ್ಞಾನವನ್ನ ಭ್ರಮ ಜ್ಞಾನದೊಳಗೆ ಸೇರಿಸಿದ್ದೆವು. ಆ ಪಟ್ಟಿ ಒಳಗ ಈ ಸ್ಮೃತಿ ಜ್ಞಾನ ಸೇರಿಸಬಾರದು ಅಂತ ಇಲ್ಲಿ ಪಂಡಿತರು ಈ ವಿಷಯಾಂಕದೊಳಗ ಚರ್ಚೆ ಮಾಡ್ಲಕತ್ತಾರ. ಮಂಡೆ ಭಿನ್ನ ಭಿನ್ನ, ಎಷ್ಟು ತಲೆಗಳಿದ್ದಾವೋ ಅಷ್ಟು ಬುದ್ಧಿಗಳು ಇವೆ. ಅದಕ್ಕೆ ಅಂತಾರ, ಬುದ್ಧಿ ತಾನು ಬುದ್ಧಿ ಬಿಡಂಗಿಲ್ಲ. ಅವ ಬೆಕ್ಕದ್ ಮಾಡಿ ತಾನು ಬುದ್ಧಿ ಬಿಡಂಗಿಲ್ಲ. ಬುದ್ಧಿ ತಗೊಂಡು ಬಂದಿರ್ತಾರೆ. ಏನಾಗ್ತದ? ಸ್ವಲ್ಪ ದಿವ್ಸ ನೋಡ್ತಾರ ಇವ್ರ ಬುದ್ಧಿ ಅಂತದ ಅಂತ. ನೋಡಿದ್ಮೇಲೆ ಇರ್ಲಿ ಬಿಡಪ್ಪ, ಇರ್ಲಿ ನಿನ್ನ ಬುದ್ಧಿ ನೀನು ಪಾಡಿ ಇರ್ಲಿ ಅಂತೇಳಿ ಏನ್ ಮಾಡ್ತಾರ? ಪ್ರಿಯ ಆಗಲ್ಲ, ಅಪ್ರಿಯ ಆಗಿ ತಾನು ಪಾಡಿ ತಾನಿರ್ಬೇಕಾಗ್ತದೆ. ಅದಕ್ಕೆ ನಾನು ನಿಶ್ಚಯ ಮಾಡಿದ್ದೇ ನೀನು ನಿಶ್ಚಯ ಮಾಡಬೇಕೆಂಬ ಏನೂ ನಿಯಮವಿಲ್ಲ. ಇದು ತಿಳ್ಕೊರಿ ಚಂದ. ಇವೆಲ್ಲ ಪಾಯಿಂಟ್ಸ್ ನಿನ್ನೆ ಪೀಠಿಕೆ ಒಳಗೆ ಹೇಳಿನಿ. ಯಾವುದು ನನಗೆ ಸತ್ಯ ಅನಿಸದ ಅದೇ ನಿನಗೆ ಸತ್ಯ ಅನಿಸ್ಬೇಕಂತೇನಿಲ್ಲ. ನಿನ್ನ ಗುಣ ಸ್ವಭಾವಕ್ಕೆ ತಕ್ಕಂತೆ ಏನು ಸತ್ಯ ಅನ್ನಿಸ್ತೋ. ಡಾಕ್ಟರ್ BR ಬೀಡವರಿಗೆ ಹೋಗಿ ಪ್ರಶ್ನೆ ಕೇಳಿದೆ, ಎಷ್ಟು ಮಾರ್ಗಗಳು, ಎಷ್ಟು ವಿಚಾರಗಳು, ಎಷ್ಟು ಗುರುಗಳು, ಏನು ಸಾಧನಾ ಪಥ, ಯಾವುದು ಕೇಳಬೇಕು, ಯಾವುದು ಇದೇ ರೀತಿ ಪ್ರಶ್ನೆ ಒಳಗೆ ಸಂಶಯ ಉಂಟಾಗಬೇಕು. ಅಗಸ್ತ್ಯ ಮಹರ್ಷಿಗೂ ಇದೇ ರೀತಿ ಸಪ್ತ ಸಾಗರಗಳು ಅಂತಂದ್ರೆ ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ, ಸ್ಮೃತಿ ಏನು ಹಿಂದಿನವ್ರು ಮಾಡಿಟ್ಟಾರ. ಬ್ರಹ್ಮಸೂತ್ರ,
ಉಪನಿಷತ್ತು ಮತ್ತಿನೇನು ಎಲ್ಲ ಓದಿಬಿಟ್ಟ, ಎಲ್ಲ ತಿಳ್ಕೊಂಡ. ಅದಕ್ಕೆ ಅವ್ರು ಸಪ್ತ ಸಾಗರಗಳನ್ನ ಕಟ ಕುಡ್ದ ಅಂತನೂ ಜ್ಞಾನಿಗಳು ಹೇಳಿದ ಮಾತು ಜ್ಞಾನಿಗಳಿಗೆ ಅರ್ಥ ಆಗ್ತದ. ಅಜ್ಞಾನಿಗಳಿಗೆ ಸಪ್ತ ಸಾಗರ ಕುಡ್ದನಂದ್ರ ಅದೇನ್ ಕುಡ್ದ, ಯಾಕೆ ಕುಡ್ದ ಅಂದ್ರೆ ಅವನ್ ಪೂಜಾ ಸಾಮಾನುಗಳು ಶಿಷ್ಯರು ತೊಳಿಲಕ್ಕೆ ಹೋಗಿದ್ರಪ್ಪ. ಅದು ಸಮುದ್ರ ತೆರೆ ಬಂದು ಅವನ ಪೂಜಾ ಸಾಮಾನೆಲ್ಲ ತಗೊಂಡು ಸಮುದ್ರದಾಗ ಹೀರ್ಕೊಂಡ್ಬಿಡ್ತು, ಜಕ್ಕೊಂಡ್ಬಿಡ್ತು. ಅದಕ್ಕೆ ಅವನಿಗೆ ಸಿಟ್ಟು ಬಂತು, ಪೂಜಾ ಹೆಂಗ್ ಮಾಡ್ಕೊಳ್ಳಿ ನನ್ನ ಪೂಜಾ ಸಾಮಾನುಗಳೇ. ಅವನ ಅಗಸ್ತ್ಯ ಮಹರ್ಷಿ ಕೂತೇನೆ ಲಿಂಗ ಪೂಜೆ ಮಾಡ್ಕೊತಿದ್ದ. ಅವನು ಎಲ್ಲಾರ ಅದ ಏನ್ ಅಗಸ್ತ್ಯ ಮಹರ್ಷಿ ಲಿಂಗ ಪೂಜೆ ಮಾಡ್ಕೊಂಡದ್ದು? ಅಗಸ್ತ್ಯ ಮಹರ್ಷಿ ಜ್ಞಾನಿನೋ ಏನು ಭಕ್ತನ ರೀ? ಜ್ಞಾನಿ ಅವ. ರೇಣುಕಾಚಾರ್ಯರು ಅವನಿಗೆ ಜ್ಞಾನ ಹೇಳಿದ್ರು. ಲಿಂಗ ಕೊಟ್ಟರ ಅವನಿಗೆ ಏನ್ ಲಿಂಗ ಪೂಜೆ ಮಾಡೋದು ಅಗಸ್ತ್ಯ ಮಹರ್ಷಿ ಏನಾರು ಕೊಟ್ಟದ? ನಂಗೆ ಏನಾರು ಜ್ಞಾನ ಅರಿವೇ ಲಿಂಗ ಅರಿವು ಕೊಟ್ರಿ. ಹಿಂಗೆ ಪ್ರಶ್ನೆ ಬಂತು ಅವನಿಗೆ, ಪ್ರಶ್ನೆ ಬಂತು. ಅದೇ ರೀತಿ ನಮ್ಗೆ ಪ್ರಶ್ನೆ ಬಂತು, ಏನಿವೆಲ್ಲ ಏನಿದೆ, ಯಾವಾಗ ಮಾಡ್ಬೇಕ ಯಾವಾಗ ಬಿಡ್ಬೇಕು, ನಡೆಯಕ್ಕೆ ಎಲ್ಲಾನು ತಿಳ್ಕೊಂಡಿವಿ, ಮಾಡ್ಬೇಕೇನು. ಅವ್ರೇನು ಅರವಿಂದ ಆಶ್ರಮದ ಹುಚ್ಚರಿದ್ದಂಗ ಅವರು, ಮ್ಯಾಡ್ ಆಫ್ ಅರವಿಂದ. ಅವ್ರೇನಾರೇ ನಮ್ಮ ಅರವಿಂದ ಆಶ್ರಮದಾಗ ಎಷ್ಟು ಹೇಳ್ತೀವಿ ಅಷ್ಟೇ ಕೇಳ್ರಿ ಅಂತೇಳಿ ಹಿಂಗೆ ಏನಾರ ಅಂದ್ರೆ ಅವ್ರು ಅರವಿಂದ ಆಶ್ರಮದಾಗ ಅವ್ರಿಗೆ ಹುಚ್ಚ ಹಿಡಿದಿರ್ಬೋದು. ಆದ್ರೆ ಅವರು ಸ್ವತಂತ್ರ ಧೀರ ಸಿದ್ದೇಶ್ವರ ಅವ್ರೇನ್ ಹೇಳಿದ್ರು, ನಿಮ್ಮ ಗುಣ ಸ್ವಭಾವ ಅಂತ ಒಂದಿರ್ತದ್ರಿ. ಇನ್ನೊಬ್ರು ಹೇಳಿದ್ದು ನೀವು ಮಾಡ್ತೀರಿ ಅಂದ್ರೆ ಎಷ್ಟೊತ್ತು ಮಾಡ್ತೀರಿ? ಸ್ವಲ್ಪ ಹೊತ್ತು ಮಾಡ್ತೀರಿ, ಆಮೇಲೆ ಬೇಸರ ಬಂದು ಬಿಟ್ಟು ಬಿಡ್ತೀರಿ. ಹಾರ್ಡ್ ಆಯ್ತಂದ್ರೆ ಬಿಟ್ಟು ಬಿಡ್ತೀರಿ. ನಿಮ್ ಗುಣ ಸ್ವಭಾವಕ್ಕೆ ತಕ್ಕಂತೆ ಏನ್ ಚಂದ ಅನ್ನಿಸ್ತದ ಅದು ಮಾಡ್ಕೊತವ್ರಿ. ನಿಮ್ಗೆ ಯಾವ್ದು ಹಿತ ಅನ್ನಿಸ್ತದ, ಯಾವ್ದು ಅನುಕೂಲ ಅನ್ನಿಸ್ತದ ಅದು ಮಾಡ್ಕೊತವ್ರಿ. ಇದು ಹೆಂಗದ ಪ್ರಶ್ನೆ? ಅದಕ್ಕೆ ನಾನು ನಿಶ್ಚಯ ಮಾಡಿದ್ದೆ, ನೀನು ನಿಶ್ಚಯ ಮಾಡಬೇಕೆಂಬ ನಿಯಮವಿಲ್ಲ. ಎಲ್ಲರೇ ನಿಮಗೆ ದಾರಿ ತಪ್ಪುತ್ತೀರೇನೋ, ವಿಚಾರ ಸಾಗರದ ಅಭಿಮಾನಿಗಳಾಗ್ತಿರೇನೋ, ಇನಾಮದಾರನ ಅಭಿಮಾನಿಗಳಾಗ್ತಿರೇನೋ, ನಿಶ್ಚಲ್ ದಾಸನ್ ಶಿಷ್ಯರಾಗ್ತಿರೇನೋ, ಇವೆಲ್ಲ ಕೆಟ್ಟೋಗ ಕೆಲಸಗಳು. ಇವು ಬೇಡ. ನೀವು ಏನಾಗಬೇಕು, ನಿಮ್ಮ ಸ್ವಂತದ ಜ್ಞಾನದ ಸ್ವತಂತ್ರ ಆಗ್ಬೇಕು ನೀವು. ಅದಕ್ಕೆ ಸ್ವತಂತ್ರ ಧೀರ ಸಿದ್ದೇಶ್ವರ ಅಂತಾರ. ಅದು ಬರ್ಬೇಕಾಗ್ಯದ. ನಿಮ್ಮ ಸ್ವತಂತ್ರದಿಂದ ನಿಮಗೆ ಧೈರ್ಯ ಬರ್ಬೇಕು. ಅದರಿಂದ ನೀವು ಸಿದ್ಧ ಆಗ್ಬೇಕು, ಅದರಿಂದ ನೀವು ಈಶ್ವರ ಆಗ್ಬೇಕು, ಅದರಿಂದ ನೀವು ಕೂಟಸ್ಥ ಆಗ್ಬೇಕು. ಕೆಲವರು ಹೇಳುವುದೇನೆಂದರೆ ಸ್ಮೃತಿ ಜ್ಞಾನವನ್ನು ಪ್ರಮಾಜ್ಞಾನ ಅಂತ ಒಪ್ಪಿಕೊಂಡಿದ್ದಾರಲ್ಲ ಅಂತ. ಅಂತವರ ಮತದಲ್ಲಿ ಪ್ರಮಾಜ್ಞಾನದ ಲಕ್ಷಣದ ರೀತಿ ಬೇರೆಯೇ ಇರುತ್ತದೆ. ಒಬ್ಬೊಬ್ರು ಒಂದೊಂದು ರೀತಿ ಬರ್ದಾರ. ಅದಕ್ಕೆ ಇಲ್ಲಿ ಸ್ಮೃತಿ ಜ್ಞಾನವನ್ನು ಪ್ರಮಾಜ್ಞಾನ ಅಂತ ಬರ್ದಾರ. ನೀವು ನೋಡಿದ್ರೆ ಭ್ರಮಜ್ಞಾನ ಅಂತ ಹೇಳ್ತೀರಿ. ಹ್ಯಾಂಗಿದು ಅಂತಂದಾಗ ಅಲ್ಲಿ ಅವರು ಸ್ಮೃತಿ ಜ್ಞಾನವನ್ನು ಸ್ಮೃತಿಗಿಂತ ಭಿನ್ನವೆಂದು ಹೇಳಿಲ್ಲ. ಸ್ಮೃತಿಗಿಂತ ಭಿನ್ನ ಅಂತ ಹೇಳಿಲ್ಲ. ಆದರೆ ಅಬಾಧಿತ ಅರ್ಥವನ್ನು ವಿಷಯ ಮಾಡುವಂತ ಯಾವ ಜ್ಞಾನವಿರುತ್ತದೋ ಅದು ಪ್ರಮಾ ಎಂದು ಹೇಳುತ್ತಾರೆ. ಅಲ್ಲಿ ಸ್ಮೃತಿ ಜ್ಞಾನವನ್ನ ಸ್ಮೃತಿಗಿಂತ ಭಿನ್ನ ಅಂತ ಹೇಳಿಲ್ಲ. ಪ್ರಮಾಜ್ಞಾನ ಸ್ಮೃತಿಗಿಂತ ಭಿನ್ನ ಅಂತ ಹೇಳ್ಯಾರ. ಸ್ಮೃತಿ ಜ್ಞಾನವನ್ನು ಸ್ಮೃತಿಗಿಂತ ಭಿನ್ನವಂತ ಹೇಳಿಲ್ಲ. ಯಥಾರ್ಥ ಸ್ಮೃತಿಯೂ ಕೂಡ ಅಬಾಧಿತ ಅರ್ಥವನ್ನ ವಿಷಯ ಮಾಡುತ್ತದೆ, ಆದರೆ ತತ್ವಮಸಿ ಆಗುವುದಿಲ್ಲ. ಅದು ಯಥಾರ್ಥ ಅರ್ಥವನ್ನೇ ಸ್ಮೃತಿ ಮಾಡಿದರೂ ಕೂಡ ಅದರಿಂದ ತತ್ವಮಸಿ ಭಾನ ಆಗುವುದಿಲ್ಲ. ಅದು ಸ್ಮೃತಿ ಜ್ಞಾನ ಅಂತಃಕರಣದಿಂದ ಬಂದು ಅದು ಯಥಾರ್ಥ ಜ್ಞಾನನೇ ಕೊಡ್ತಿರ್ಬೋದು, ಅದು ಪ್ರಮಾಜ್ಞಾನನೇ ಅನ್ಕೊಂಡಿರ್ಬೋದು. ಆದರೂ ಸಹಿತ ಸ್ಮೃತಿ ಜ್ಞಾನಕ್ಕೊಂದು ದೊಡ್ಡ ಕಳಂಕ ಏನಂದ್ರೆ ಅದರಿಂದ ತತ್ವಮಸಿ ಭಾನ ಆಗುವುದಿಲ್ಲ. ಇದು ಮೊದಲು ತಲೆಗಿಟ್ಕೋರಿ ಅಂತ ಹೇಳ್ತಾರ ಅವರು. ಅದು ಅವಿದ್ಯಾ ವೃತ್ತಿಲಿಂದ ಬಂದಿರಬಹುದು, ಸಾಕ್ಷಿ ಭಾಷ್ಯನೇ ಇರಬಹುದು, ಅಥವಾ ನಿಮ್ಮ ಅಂತಃಕರಣದಿಂದ ಬಂದಂತ ಪ್ರಮಾತ ಭಾಷ್ಯನೇ ಇರಬಹುದು. ಆದರೂ ಸಹಿತ ಅದರಿಂದ ತತ್ವಮಸಿ ಭಾನ ಆಗುವುದಿಲ್ಲ. ಇದು ನಿಶ್ಚಯ ಮಾಡ್ಕೋರಿ ಮೊದಲು ನೀವು ಅಂತ ನೆನಪು ಇಟ್ಕೊಂಡಕ್ಕೆ ಮುಂದಿನ ಏನಾರ ಚರ್ಚೆ ಮಾಡ್ರಿ ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಪಾಯಿಂಟ್ ಹೌದಲ್ರಿ ಇದು. ಪ್ರಮಾ ಭಾಷೆ ಯಾಕಿರ್ಲಕ್ಕ, ಭ್ರಮ ಭಾಷೆ ಯಾಕಿರ್ಲಕ್ಕ, ಸ್ಮೃತಿ ಜ್ಞಾನದಿಂದ ತತ್ವಮಸಿ ಭಾನ ಆಗುವುದಿಲ್ಲ. ನಿಶ್ಚಯ ಜ್ಞಾನ ಇದು, ನಿಶ್ಚಯ ಮಾಡ್ಕೋಬೇಕಿದು. ಹೌದಾ ಇಲ್ಲ? ಅನಿಸ್ಲಕತ್ತದ ಇಲ್ರಿ? ಸ್ಮೃತಿ ಅದು ಅದರಿಂದ ಯಾಕೆ ಬರಲಕ್ಕ? ನಡಿಯಪ್ಪ, ಅಂತಃಕರಣಲಿಂದ ಯಾಕೆ ಬರಲಕ್ಕ? ಅವಿದ್ಯೆಯಿಂದ ಯಾಕೆ ಬರಲಕ್ಕ? ಅದರಿಂದ ತತ್ವಮಸಿ ಭಾನ ಆಗುವುದಿಲ್ಲ ಅನ್ನೋದು ಇದು ನಿಶ್ಚಯ ಮಾಡ್ಕೊಳಕ್
ತಿಳಿಲಕತ್ತದ ಇಲ್ಲ? ಏನ್ ಗಪ್ ಕೂತ್ರಿ ಏನ್ ಮಾಡ್ಬೇಕು? ಏನ್ ಕನ್ಫ್ಯೂಸ್ ಅದ? ತೊಡಕು ಏನದ?